ಹಲೋ, ಯಾರು? ನಾನ್ ಬಿಸಿ ಇದ್ದಾಗ ನೀವು ಫೋನ್ ಮಾಡ್ತೀರಾ? ನಾನ್ ಕಾಲ್ ಮಾಡಿದಾಗ ರಿಸೀವೇ ಮಾಡಲ್ಲ. ಯಾರು ನೀವು? ಸೂಪರ್ ಮಾರ್ಕೆಟ್ ನಿಂದ ಸರ್. ಸೂಪರ್ ಮಾರ್ಕೆಟ್ ಇಂದನಾ? ಹೌದು ಸರ್. ಪ್ರತಿ ತಿಂಗಳು ನಮ್ ಗ್ರಾಹಕರಿಗೆ ಲಾಟ್ರಿ ತೆಗಿತೀವಿ. ಈ ತಿಂಗಳು ಲಾಟ್ರಿಲಿ ನಿಮ್ ಹೆಸರು ಬಂದಿದೆ. ನಿಮ್ಗೆ ಶುಭಾಶಯ ಸರ್. ಹೌದಾ? ನನಗ್ ಲಾಟ್ರಿ ಹೊಡೆದಿದ್ಯಾ? ಎಷ್ಟು ದುಡ್ಡು ಬಂದಿದೆ? ದುಡ್ಡಲ್ಲ ಸರ್ ಬಂದಿದ್ದು, ಬೆಲೆ ಬಾಳೋ ಬಹುಮಾನ ಕೊಡ್ತಾರೆ. ಹೌದಾ? ಏನ್ ಬಹುಮಾನ ಬಂದಿದೆ ನನ್ಗೆ? ಲಾಟ್ರಿಲಿ ನಿಮ್ಗೆ ₹1,00,000 ಖರೀದಿ ಮಾಡೋ ಗಿಫ್ಟ್ ಬಂದಿದೆ ಸರ್. ನಿಮ್ ಹೆಸರು, ಅಡ್ರೆಸ್ ಮತ್ತೆ ನಿಮ್ ಡೀಟೇಲ್ಸ್ ಹೇಳ್ತೀರಾ? ಲಕ್ಕಿ ಡ್ರಾ ಕೂಪನ್ ಅಲ್ಲಿ ನನ್ನ ಹೆಸರು ಡೀಟೇಲ್ಸ್ ಎಲ್ಲ ಬರ್ದಿದ್ದೀನಲ್ಲ, ಆ ಡೀಟೇಲ್ಸ್ ಎಲ್ಲ ನಿಮ್ಮ ಹತ್ರನೇ ಇರ್ಬೇಕು ತಾನೆ? ಇದೆ ಸರ್, ಆ ಡೀಟೇಲ್ಸ್ ಎಲ್ಲ ನಮ್ಮ ಹತ್ರನೇ ಇರುತ್ತೆ. ಬೆಲೆ ಬಾಳೋ ಬಹುಮಾನ ನಿಮ್ ಮನೆ ಕಳ್ಸೋ ಮುಂಚೆ ನಾವ್ ಹೀಗ್ ಫೋನ್ ಮಾಡಿ ನಿಮ್ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ಬೇಕು. ಅದು ನಮ್ ರೂಲ್ ಸರ್. ಓಕೆ ಓಕೆ, ಹಾಗಾದ್ರೆ ನಾನು ಅಡ್ರೆಸ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಹಾ ಹೇಳಿ ಸರ್. ಓಕೆ ಸರ್, ಇನ್ 2 ಗಂಟೆಲಿ ಇದನ್ನ ನಿಮ್ ಮನೆ ಕಳಿಸ್ತೀವಿ. ಥ್ಯಾಂಕ್ ಯು. ಅಮ್ಮ ಕೃಷ್ಣ, ನಿನ್ ದಯೆಯಿಂದ ಆ ಗೋಪಾಲ್ ಅಡ್ರೆಸ್ ಗೊತ್ತಾಯ್ತು. ನಾನು ಈಗಲೇ ಅವನ ಮನೆಗೆ ಹೋಗ್ಬೇಕು. ನನ್ನ ಕ್ಷಮಿಸಿ ಅಖಿಲ್ ಅವರೇ. ನೀವು ನನಗೋಸ್ಕರ ಹುಡುಕ್ತಿದ್ರೆ ನಿಮ್ಗೆ ಕಾಣಿಸ್ದೇ ಇರೋದು ನನಗೆ ಬೇಜಾರೆ. ಆದ್ರೆ ಏನ್ ಮಾಡ್ಲಿ, ಆದಷ್ಟು ಬೇಗ ಸಾಕ್ಷಿ ಜೊತೆಗೆ ನಿಮ್ ಮುಂದೆ ಬರ್ತೀನಿ. ದಯವಿಟ್ಟು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. Twist. Krishna Krishna Hare Krishna Ashtami Hare Krishna Lakshmi Krishna Hare Krishna Bala Krishna Ki
ಅಚ್ಯುತ ಕೃಷ್ಣ ರಾಧಾ ಕೃಷ್ಣ ಬೆಣ್ಣೆ ಕೃಷ್ಣನೇ. ದೇವಕೀ ನಂದನ ಸುಭಧರ ಭೂಷಣ ವಾಸುದೇವ ಸನಾತನ ಭಕ್ತವತ್ಸಲ ನೀಲಮೇಘ ಶ್ಯಾಮ ಹರಿ ಪಾರ್ಥ ಸಾರಥೇ. ಕೃಷ್ಣ ಕೃಷ್ಣ ಮುಂದಿನ ಕೃಷ್ಣ ಅಷ್ಟಮಿಯಿಂದ ಮುಂದಿನ ಕೃಷ್ಣ. ಕೃಷ್ಣ ನೀವೇನಾ? ನಾನೇ ಕೃಷ್ಣನೇ. ನನ್ನನ್ನ ಕಾಪಾಡಕ್ ಬಂದ್ಯಾ ಕೃಷ್ಣ? ಬಾ ಬಾ. ಕೂತ್ಕೋ. ಈಗ ಹೇಗಿದೆಯಮ್ಮ? ಚೆನ್ನಾಗಿದ್ದೀನಿ ಕೃಷ್ಣ. ನಿನ್ನ ಹೆಸರು? ಶ್ಯಾಮ. ನೀನು ಶ್ಯಾಮ, ನಾನು ನೀಲಮೇಘ ಶ್ಯಾಮ. ದೇವಿ ದೇವಿ ಸತ್ಯಭಾಮಾ ದೇವಿ, ಈಗಲಾದರೂ ವಿಷಯ ಅರ್ಥವಾಯಿತೆ? ಕೃಷ್ಣ ತುಲಾಭಾರ ನಾಟಕದ ಡ್ರೆಸ್ ರಿಹರ್ಸಲ್ಸ್ ನಡೀತಾ ಇದೆ. ಕೃಷ್ಣ, ಸೀನ್ ಮಧ್ಯದಲ್ಲಿ ಹೀಗೆ ಮಾಯ ಆಗ್ಬಿಟ್ಟಿಯಲ್ಲ. ಕೃಷ್ಣ, ನೀನ್ ಮಾಯೆಯಿಂದ ಎಂಥವ್ರ ಕೋಪನಾದ್ರೂ ಮಾಯ ಮಾಡ್ತೀಯಲ್ಲ. ಬಾ ಹೋಗೋಣ. ಬಾ ಕೃಷ್ಣ. ನಿನ್ನ ಸ್ವರ್ಣಾಭರಣಗಳಿಂದ ವಜ್ರ ವೈಡೂರ್ಯಗಳಿಂದ ಕೃಷ್ಣನನ್ನ ಅಳೆಯಲಾಗಲಿಲ್ಲ. ಭಕ್ತಿ ಶ್ರದ್ಧೆಯಿಂದ ಹಾಕಿದ ರುಕ್ಮಿಣಿ ದೇವಿಯ ಒಂದೇ ಒಂದು ತುಳಸಿ ದಳದಿಂದ ಕೃಷ್ಣ ಸರಿ ಸಮಾನನಾದ. ಕೃಷ್ಣನನ್ನ ತೂಗೋದಕ್ಕೆ ಭಕ್ತಿಗಿಂತ ಮಿಗಿಲಾದದ್ದು ಬೇರೊಂದಿಲ್ಲ. ಕೃಷ್ಣನನ್ನ ಬಂಧಿಸೋದಕ್ಕೆ ಭಕ್ತಿ ಬಲಕ್ಕಿಂತ ಬೇರೊಂದು ಬಲವಿಲ್ಲ. ಕೃಷ್ಣನನ್ನ ಮೆಚ್ಚಿಸಲು ಭಕ್ತಿ ವಿದ್ಯೆಗಿಂತ ಬೇರೆ ವಿದ್ಯೆ ಇಲ್ಲ. ಕೃಷ್ಣನನ್ನ ಒಪ್ಪಿಸಲು ಭಕ್ತಿಯ ಶಕ್ತಿ ಮೀರಿರೋ ಶಕ್ತಿ ಇಲ್ಲ. ಅರ್ಥವಾಯ್ತ ತಾಯಿ? ಅರ್ಥವಾಯಿತು ಮಹರ್ಷಿಗಳೇ, ನನ್ನನ್ನು ಕ್ಷಮಿಸಿಬಿಡಿ. ಕೃಷ್ಣ, ನೀವು ಸರ್ವಾಂತರ್ಯಾಮಿ ಎಂದು, ಲೋಕ ಕಲ್ಯಾಣಕಾರಕ ಎಂದು, ಎಲ್ಲರಿಗೂ ಬೇಕಾದವರು ಎಂದು ತಿಳಿದುಕೊಳ್ಳದೆ ಹೋದೆ. ನನ್ನನ್ನು ಕ್ಷಮಿಸಿಬಿಡಿ ಸ್ವಾಮಿ. ಏನು ಸತ್ಯ, ನೀನು ಈ ವೃತಾಚರಣೆ ಪ್ರಾರಂಭ ಮಾಡಿದಾಗಿನಿಂದ ನಾನು ಉಪದೇಶದ ರೂಪದಲ್ಲಿ ಹೇಳಬೇಕಾಗಿದ್ದನ್ನೆಲ್ಲ ಹೇಳಿದ್ದೇನೆ. ನೀವೇ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇಕ್ಕಟ್ಟಿನಲ್ಲಿ ಸಿಲುಕಿರುವಿರಿ. ನಿಜವೇ ಸ್ವಾಮಿ, ಆ ಕ್ಷಣದಲ್ಲಿ ನಿಮ್ಮ ಮಾತುಗಳು ನನಗೆ ಅರ್ಥವಾಗಲಿಲ್ಲ. ಅಮ್ಮ, ಕೃಷ್ಣ ಎಂದಿಗೂ ನೇರವಾಗಿ ಹೇಳುವುದಿಲ್ಲಮ್ಮ. ತಾನು ಹೇಳಬೇಕಾಗಿರೋದನ್ನ ಅವನು ಲೀಲೆಯಿಂದ ಅನ್ಯೋಪದೇಶದಿಂದ ತಿಳಿಯುವ ಹಾಗೆ ಮಾಡುತ್ತಾನೆ. ಜಗನ್ನಾಟಕ ಸೂತ್ರಧಾರಿ ಆಡೋ ಅಂತರ್ನಾಟಕದಲ್ಲಿ ಅಂತರಾರ್ಥ ನಾವೇ ಅರ್ಥ ಮಾಡಿಕೊಳ್ಳಬೇಕು. ಹೌದು ಮಹರ್ಷಿಗಳೇ, ಈ ಭಕ್ತವತ್ಸಲರ ಸಂದೇಶವನ್ನು ನಾವೇ ಅರ್ಥ ಮಾಡಿಕೊಳ್ಳಬೇಕು. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ್ವೇಷನಾಶಾಯ ಗೋವಿಂದಾಯ ನಮೋ. ಜಗನ್ನಾಟಕ ಸೂತ್ರಧಾರಿ ಆಡೋ ಅಂತರ್ನಾಟಕದಲ್ಲಿ ಅಂತರಾರ್ಥ ನಾವೇ ಅರ್ಥ ಮಾಡಿಕೊಳ್ಳಬೇಕು.
ಕೃಷ್ಣ ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಾನೆ ಅಂದ್ರೆ ಅಂತರಾತ್ಮ ಏನಿರ್ಬೋದು? ಖಂಡಿತ ಇವರಿಂದ ನನ್ಗೇನೋ ಒಳ್ಳೇದಾಗತ್ತೆ ಅಂತ ಕೃಷ್ಣ ನನಗೆ ಸುತ್ತಿ ಬಳಸಿ ಹೇಳ್ತಿದ್ದಾನ. ಅದಕ್ಕೆ ಇವ್ರು ನನ್ಗೆ ಕಾಣಿಸೋ ಹಾಗೆ ಮಾಡಿದ್ನಾ? ಹೇಗಿತ್ತಮ್ಮ ನಮ್ಮ ನಾಟಕ? ಕೃಷ್ಣನ್ ನಾಟಕ ಅಲ್ವಾ? ತುಂಬಾ ಚೆನ್ನಾಗಿತ್ತು. ಅಷ್ಟಕ್ಕೂ ಈ ತಾಯಿ ಯಾರು ಕೃಷ್ಣ? ಪಾಪ ಯಾರೋ ದಾರಿಲ್ ಬರುವಾಗ ತಲೆ ತಿರುಗಿ ಬಿದ್ದಿದ್ದಕ್ಕೆ ನೋಡಿ ಇಲ್ಲಿ ಕರ್ಕೊಂಬಂದೆ. ಬಿದ್ದು ಹೋಗ್ತಿರೋ ನನ್ನ ಹಿಡಿದು ನಿಲ್ಲೋ ಹಾಗೆ ಮಾಡಿದ ಹಾಗೆ ನನ್ ಮರ್ಯಾದೆನೂ ಸಹ ಉಳಿಸ್ತೀಯಾ ಕೃಷ್ಣ? ಏನಮ್ಮ, ಏನಾಯ್ತು? ಇಷ್ಟ ಆಗಿದ್ದು. ನೀನೇನು ನೊಂದ್ಕೋಬೇಡಮ್ಮ, ನಿನಗೇನೇ ಸಹಾಯ ಬೇಕಾದರೂ ನಾವು ಮಾಡ್ತೀವಿ. ಹೇಳಮ್ಮ, ನಾವೇನ್ ಮಾಡ್ಬೇಕು ಅಂತೀಯ? ನೀವೇನ್ ಮಾಡ್ಬೇಕು ಅಂದ್ರೆ ಇಷ್ಟು ಮಾಡ್ಬೇಕು. ಸರಿನಮ್ಮ, ನೀನ್ ಹೇಳ್ದಾಗೆ ನಾವು ಮಾಡ್ತೀವಿ. ಹಾಗೆ ನಾಟಕ ಮಾಡಿ ಮೋಸ ಮಾಡುವವರನ್ನ ನಮ್ಮಂತ ನಾಟಕದವರೇ ಸರಿ ಮಾಡಬೇಕು. ನಾನ್ ಹೇಳಿದಾಗ ಮಾಡಿದ್ರೆ ಖಂಡಿತ ನನಗೆ ಸಾಕ್ಷಿ ಸಿಗತ್ತೆ ಅಲ್ವಾ? ಶ್ಯಾಮ, ನಿನ್ನ ಜೊತೆಯಲ್ಲಿ ಈ ನೀಲಮೇಘ ಶ್ಯಾಮ ಇರುವಾಗ ಭಯ ಯಾಕೆ? ನಿನ್ ಮುಖದಲ್ಲಿ ಇಷ್ಟೊಂದು ಭಯ ಯಾಕ್ತಾಯಿ? ಈ ಕೃಷ್ಣ ಇದಾನಲ್ವಾ, ಭಯ ಏನಕ್ಕೆ? ಕಿರುಬೆರಳಲ್ಲೇ ಗೋವರ್ಧನ ಗಿರಿಯನ್ನ ಎತ್ತದವ್ ನಾನು. ಇನ್ನಿಂತೋರ್ ಮೋಸನ ಹೊರಗ್ ತರಲ್ವಾ? ಇವರಂತ ರಾಕ್ಷಸರುಗಳಿಗೆ ಬುದ್ಧಿ ಹೇಳೋದು ನನಗೆ ಬೆಣ್ಣೆ ತೆಗೆಯುವಷ್ಟೇ ಸುಲಭ. ಹೌದೌದು, ಬೆಣ್ಣೆ ತೆಗೆದಷ್ಟು ಸುಲಭನೇ. ಆ ಕೃಷ್ಣನ ಹಾಗೆ ಈ ಕೃಷ್ಣನಿಗೂ ಕೂಡ ಬೆಣ್ಣೆ ಮುದ್ದೆ ಅಂದ್ರೆ ತುಂಬಾ ಇಷ್ಟ. ಮಾತಾಡಿ ಸಾಕು, ಕೆಲಸ ಶುರು ಮಾಡೋಣವಾ? ಈಗ ನಾವು ಮಾಡಬೇಕಾಗಿರೋ ಕೆಲಸ ಗೆಟಪ್ ಅನ್ನ ಚೇಂಜ್ ಮಾಡೋದು ಅಷ್ಟೇ ತಾನೇ? ಛೇ, ಆಂಟಿ ಕಾಣಿಸಿದ ಶ್ಯಾಮ ನನಗೆ ಕಾಣ್ತಿಲ್ವಲ್ಲ. ನನ್ನ ನೋಡಿ ಬೇಕು ಅಂತಾನೆ ಎಲ್ಲೋ ಔಸ್ಕೊಂಡಿರ್ತಾಳೆ. ಅವಳು ಇಲ್ಲೇ ಎಲ್ಲೋ ಇದ್ದಾಳೆ ಅಂತ ನನ್ನ ಮನಸ್ಸಿಗೆ ಗೊತ್ತಾಗ್ತಿದೆ, ಆದರೆ ಕಣ್ಣಿಗೆ ಕಾಣಿಸ್ತಿಲ್ಲ. ಬಹುಶಃ ನನ್ನ ಮಾತುಗಳು ಅವಳಿಗಷ್ಟು ನೋವು ಕೊಟ್ಟಿದೆ. ಅದಕ್ಕೆ ನನ್ನ ಮುಂದೆ ಬರೋದಕ್ಕೆ ಅವಳಿಗೆ ಇಷ್ಟ ಆಗ್ತಿಲ್ಲ. ಅವಳು ಯಾವುದೋ ಕಷ್ಟವಿದ್ದಾಳಂತೆ, ಅದಕ್ಕೆ ಅವಳ ಅಪ್ಪನಿಗೆ ಈಗಲೇ ಹೊರಟು ಬನ್ನಿ ಅಂತ ಫೋನ್ ಮಾಡಿದ್ಲು. ಏನಾಯ್ತು ಏನು ಅಂತ ನಮ್ಮ ಮಾವನು ಇಲ್ಲಿಂದ ಟೆನ್ಷನ್ ಮಾಡ್ಕೊಂಡು ಹೋದ್ರು.
ಅವಳ ಅಪ್ಪನ ನೋಡೋದಕ್ಕೆ ಶ್ಯಾಮ ಖಂಡಿತ ಬಸ್ ಸ್ಟ್ಯಾಂಡಿಗೆ ಹೋಗ್ತಾಳಲ್ವಾ? ಅಲ್ಲಿ ಖಂಡಿತವಾಗ್ಲೂ ನನಗೆ ಸಿಗ್ತಾಳೆ, ಸಿಕ್ಕೇ ಸಿಗ್ತಾಳೆ. ಓಹೋ, ಟಿವಿ ಬಂದಿರಬೇಕು. ನಾನೆಂತ ಅದೃಷ್ಟವಂತ. ₹1,00,000 ಟಿವಿ. ಗೋಪಾಲ್ ಅಂದ್ರೆ ನೀನೇನಾ? ಹೌದು ಸರ್, ನಾನೇ ಸರ್. ನೀವೇನ್ ಸರ್ ನಮ್ಮನೆಗೆ ಬಂದಿದ್ದೀರಾ? ನಿನ್ನ ಕರ್ಕೊಂಡು ಹೋಗಿ ಬಂದಿದ್ದೀವಿ. ನನ್ನನ್ನು ಕರ್ಕೊಂಡು ಹೋಗಕ್ಕ? ಎಲ್ಲಿಗೆ? ನಿನ್ನ ಅತ್ತೆ ಮನೆಗೆ. ಅತ್ತೆ ಮನೆನಾ? ನನ್ಗಿನ್ನೂ ಮದ್ವೆನೇ ಆಗಿಲ್ಲ ಸರ್. ಗೊತ್ತು, ನೀನು ಹೆಣ್ಣು ನೋಡಕ್ ಹೋಗಿದ್ದೂ ಗೊತ್ತು, ನಿಂಗೆ ಮದುವೆ ಫಿಕ್ಸ್ ಆಗಿದ್ದೂ ಗೊತ್ತು. ಆದ್ರೆ ಆ ಮದುವೆ ಆಗಿಲ್ಲ ಅಂತನೂ ಗೊತ್ತು. ಇಲ್ಲ ಸರ್, ನಾನು ಇಲ್ಲಿವರೆಗೂ ಹೆಣ್ಣು ನೋಡೋಕೆ ಅಂತಾನೆ ಹೋಗಿಲ್ಲ. ನನ್ಗೆ ಯಾವ ಮದುವೆನೂ ಫಿಕ್ಸ್ ಆಗಿಲ್ಲ ಸರ್. ಹೋಗಿಲ್ವಾ? ಹುಡುಗಿ ನೋಡಕ್ ಹೋಗೇ ಇಲ್ವಾ? ಇಲ್ಲ ಸರ್. ಕೃಷ್ಣಾಪುರಕ್ಕೂ ಹುಡುಗಿ ನೋಡಕ್ ಹೋಗಿಲ್ವಾ? ಕೃಷ್ಣಾಪುರದಲ್ಲಿ ನಾರಾಯಣ್ ಅವ್ರ ಮನೆಗೆ ಹುಡುಗಿ ನೋಡಕ್ ಹೋಗಿಲ್ವಾ? ಕೃಷ್ಣಾಪುರದಲ್ಲಿ ನಾರಾಯಣ್ ಅವ್ರ ಮನೆಗೆ ಶ್ಯಾಮ ಅನ್ನೋ ಹುಡುಗಿನ ನೋಡೋಕೆ ನೀನು ಹೋಗಿಲ್ವಾ? ಮದುವೆಗೆ ಮುಹೂರ್ತ ಇಟ್ಟ ಮೇಲೆ ಕಲ್ಯಾಣ ಮಂಟಪದಿಂದ ನೀನು ಓಡ್ ಹೋಗ್ಲಿಲ್ವಾ? ಇಲ್ಲ ಸರ್, ಇದೆಲ್ಲ ಸುಳ್ಳು. ಯಾರು ನಿಮ್ಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿರ್ಬೇಕು. ಹೌದಾ? ಇದೆಲ್ಲ ರಾಂಗ್ ಇನ್ಫಾರ್ಮೇಶನಾ? ಮಲ್ಲಿಕಾರ್ಜುನ್ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನ? ಮಲ್ಲಿಕಾರ್ಜುನ್ನ ನಾವು ಅರೆಸ್ಟ್ ಮಾಡಿದ್ಮೇಲೂ ಕೂಡ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನ? ಮಲ್ಲಿಕಾರ್ಜುನ್ನ ನಾವು ವಿಚಾರಣೆ ಮಾಡಿದ್ಮೇಲೂ ಕೂಡ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನ? ಹಾಗಾದ್ರೆ ನಿನ್ನನ್ನು ಸ್ಟೇಷನಿಗೆ ಕರ್ಕೊಂಡು ಹೋಗಿ ವಿಚಾರಣೆ ಮಾಡಿದ ಮೇಲೇನೆ ಕರೆಕ್ಟ್ ಇನ್ಫಾರ್ಮೇಶನ್ ಸಿಗ್ಬೋದಲ್ವಾ? ಮರ್ಯಾದೆಯಾಗಿ ನಡೆದಿದ್ದನ್ನ ಇದ್ದಾಗೆ ಹೇಳೋ, ಇಲ್ಲ ಅಂದ್ರೆ ನಿಂಗೆ 3rd ಡಿಗ್ರಿ ತಪ್ಪಲ್ವಾ ಸರ್? 3rd ಡಿಗ್ರಿನಾ? 1st ಡಿಗ್ರಿ 2nd ಡಿಗ್ರಿ ಆದ್ಮೇಲಲ್ವಾ 3rd ಡಿಗ್ರಿ. ಫಸ್ಟ್ ಡಿಗ್ರಿ, 2nd ಡಿಗ್ರಿ, 3rd ಡಿಗ್ರಿ ಅಂದ್ರೆ ಏನ್ ಸರ್? ಈಗ ನಿಂಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನಾನು ಎಲ್ಲಿಂದ ಹೇಳ್ಕೊಡ್ಲೋ ತಂದೆ? ನಾನು ಮೊದಲೇ ಇಂಗ್ಲೀಷಲ್ಲಿ ಸ್ವಲ್ಪ ವೀಕು. ಪರವಾಗಿಲ್ಲ, ಕನ್ನಡದಲ್ಲೇ ಹೇಳ್ತೀನಿ. 1st ಡಿಗ್ರಿ ಅಂದರೆ ನಿನ್ನ ಅರೆಸ್ಟ್ ಮಾಡೋದು. 2nd ಡಿಗ್ರಿ ಅಂದರೆ ನಿನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿ ನಿನ್ನ ಜೈಲಿಗೆ ಕಳಿಸೋದು. ಇನ್ನು 3rd ಡಿಗ್ರಿ ಅಂದರೆ ಹೇಳಿ ಸರ್. ಅದು ಹೇಳಿದ್ರೆ ಅರ್ಥ ಆಗಲ್ಲ, ಅನುಭವಿಸಿದ್ರೇನೆ ಅರ್ಥ ಆಗೋದು. ಸೊ ನಿಂಗೆ ಆ ಥರ ಅನುಭವ ಆಗದೆ ಇರಬೇಕು ಅಂದರೆ ನಡೆದದ್ದನ್ನು ಏನಾಯ್ತು ಅಂತ ನಿಜ ಹೇಳೋ. ನಡೆದಿದ್ರಲ್ಲಿ ನಿನ್ನ ತಪ್ಪಿಲ್ಲ ಅಂತ ಗೊತ್ತಾದರೆ ನಿನ್ನ ಬಿಟ್ಬಿಡ್ತೀನಿ, ಹೇಳು.